ವೇಶ್ಯವಾಟಿಕೆ ಅಡ್ಡೆ ಮೇಲೆ ಪೊಲೀಸರು ಒಡನಾಡಿ ಸಂಸ್ಥೆ ಜಂಟಿಯಾಗಿ ದಾಳಿ ನಡೆಸಿದೆ. ಹೊಸಪೇಟೆಯ ರಾಣಿಪೇಟೆಯ ವೆಂಕಟೇಶ್ವರ ಲಾಡ್ಜ್ ಮೇಲೆ ದಾಳಿ ನಡೆಸಲಾಗಿದೆ. ಕೊಪ್ಪಳದ ಹೊಸಪೇಟೆ ರಾಣಿಪೇಟೆಯ ವೆಂಕಟೇಶ್ವರ ಲಾಡ್ಜ್ ಮೇಲೆ ಪೊಲೀಸರು ಹಾಗೂ ಒಡನಾಡಿ ಸಂಸ್ಥೆ ಜಂಟಿಯಾಗಿ ದಾಳಿ ನಡೆಸಿದೆ. 4 ಮಹಿಳೆಯರನ್ನ ಈ ವೇಳೆ ರಕ್ಷಣೆ ಮಾಡಿದ್ದಾರೆ. ಜೊತೆಗೆ 10 ಪುರುಷರನ್ನ ವಶಕ್ಕೆ ಪಡೆದಿದ್ದಾರೆ. ಕೋಲ್ಕತ್ತಾದ 2 ಗುಂತಕಲ್ ಕೂಡ್ಲಿಗಿ ಮಹಿಳೆಯರನ್ನ ರಕ್ಷಣೆ ಮಾಡಲಾಗಿದೆ. ವಿಜಯನಗರ ಕೋಲ್ಕತ್ತಾ ಮೂಲದ 10 ಪುರುಷರನ್ನ ಇದೀಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಲಾಡ್ಜ್ನಲ್ಲಿನ ವ್ಯವಸ್ಥೆ ನೋಡಿ ಪೊಲೀಸರೇ ಈ ವೇಳೆ ಬೆಚ್ಚಿ ಬಿದ್ದಿದ್ದಾರೆ. ವೆಂಕಟೇಶ್ವರ ಲಾಡ್ಜ್ನ 3ನೇ ಮಹಡಿಯಲ್ಲಿ ಮಾಂಸದಂಧೆ ನಡೀತಾ ಇತ್ತು. ಆ ಕಡೆ ಬಿಲ್ಡಿಂಗಿಗೆ ಅವರು ಎಗ್ರಿ ಓಡಬಹುದು. ಇದು ವೇಶ್ಯಾವಾಟಿಕೆಗೆ ಇವ್ರು ಮಾಡ್ಕೊಂಡಂತ ಎಕ್ಸ್ಟ್ರಾ ಫಿಟ್ಟಿಂಗ್ಸ್. ಹಿಂಗೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ಸಂಜಯ್ ಪ್ರತ್ಯಕ್ಷ ವರದಿ ನೀಡಿದ್ದಾರೆ. ಬನ್ನಿ ನೋಡೋಣ. ವಿಜಯನಗರ ಸಿಎನ್ ಸುಧೀಂದ್ರ ಮೊಲ ಸಾಕಾಣಿಕೆಯಿಂದ ವರ್ಷಕ್ಕೆ 10 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಜಿಲ್ಲೆಯ ಹೊಸಪೇಟೆ ಪಟ್ಟಣದ ವೆಂಕಟೇಶ್ವರ ಲಾಡ್ಜ್ ಮೇಲೆ ಇವತ್ತು ಹೊಸಪೇಟೆ ಟೌನ್ ಪೊಲೀಸರು ಮತ್ತು ಒಡನಾಡಿ ಸಂಸ್ಥೆಯ ಸಿಬ್ಬಂದಿ ದಾಳಿ ಮಾಡಿರುವಂಥದ್ದು. ದಾಳಿಯ ಸಂದರ್ಭದಲ್ಲಿ ಏನೋ ಅನೈತಿಕ ಚಟುವಟಿಕೆಗಳು ನಡೀತಿತ್ತು, ವೇಶ್ಯಾವಾಟಿಕೆ ದಂಧೆ ನಡೀತಾ ಇತ್ತು. ಇಲ್ಲಿಯ ದಂಧೆಯನ್ನು ನೋಡಿ ಸ್ವತಃ ಪೊಲೀಸರು ಮತ್ತು ಒಡನಾಡಿ ಸಂಸ್ಥೆಯವರೇ ಬೆಚ್ಚಿ ಬಿದ್ದಿರುವಂಥದ್ದು. ಅವರ ದಂಧೆಯ ಕರಾಳ ಮುಖ ಹೇಗೆ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಒಂದು ನಾವು ರಿಯಾಲಿಟಿ ಚೆಕ್ ಮಾಡೋದ್ರ ಮುಖಾಂತರ ನಿಮ್ಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಿದ್ವಿ. ಇದು ಹೊಸಪೇಟೆ ಪಟ್ಟಣದ ರಾಣಿಪೇಟೆಯಲ್ಲಿರ್ತಕ್ಕಂಥ ವೆಂಕಟೇಶ್ವರ ಲಾಡ್ಜ್. ಈ ಲಾಡ್ಜ್ನ ಪಕ್ಕದಲ್ಲಿಯೇ ಒಂದು ರಾಘವೇಂದ್ರ ಸ್ವಾಮಿಗಳ ಮಠ ಇದೆ. ಈ ಮಠದ ಪಕ್ಕದಲ್ಲಿದ್ದಂಥ ಈ ಲಾಡ್ಜ್ನಲ್ಲಿ ವೇಶ್ಯಾವಾಟಿಕೆ ದಂಧೆ ನಡೀತಾ ಇತ್ತು. ಯಾರಾದರೂ ಈ ಲಾಡ್ಜ್ ಮೇಲೆ ರೇಡ್ ಮಾಡಲಿಕ್ಕೆ ಬಂದಂಥ ಸಂದರ್ಭದಲ್ಲಿ ಇಲ್ಲಿನ ಕ್ಯಾಶಿಯರ್ನಲ್ಲಿದ್ದಂಥ ಓರ್ವ ವ್ಯಕ್ತಿ ತನ್ನ ಕಾಲಲ್ಲಿ ಒಂದು ಬಟನ್ ಇಟ್ಕೊಂಡಿದ್ದ. ನಾವು ದೃಶ್ಯಗಳಲ್ಲಿ ಕೂಡ ನೋಡ್ಬೋದಾಗಿದೆ. ಇದು ಕ್ಯಾಶಿಯರ್ನ ಕಾಲಲ್ಲಿರುತ್ತಂಥ ಒಂದು ಬಟನ್. ಈ ಬಟನನ್ನು ಜಸ್ಟ್ ಆತ ಯಾರಾದರೂ ಪೊಲೀಸರು ಬಂದರೆ, ಯಾರಾದರೂ ಅಧಿಕಾರಿಗಳು ಬಂದರೆ ಫ್ರಶ್ ಮಾಡಿದರೆ ಮೇಲ್ಗಡೆ ಏನೋ ವೇಶ್ಯಾವಾಟಿಕೆ ದಂಧೆ ಎಲ್ಲ ತೊಡಗ್ತಾ ಇದ್ರು. ಅವರೆಲ್ಲರೂ ಕೂಡ ತಪ್ಪಿಸ್ಕೊಂಡು ಹೋಗುವಂಥ ಒಂದು ಸೂಚನೆಯನ್ನು ಇಲ್ಲಿಂದ ಕ್ಯಾಶಿಯರ್ ನೀಡ್ತಾ ಇದ್ದ. ಅಂತಂದರೆ ಇಲ್ಲಿ ಆತ ಒಂದು ಅಲಾರಾಮ್ ಮೇಲ್ಗಡೆ 4ನೇ ಮಹಡಿಯಲ್ಲಿ ಒಂದು ಅಲಾರಾಮನ್ನು ಇಟ್ಟಿರುವಂಥದ್ದು. ಇಲ್ಲಿಂದ ಬಟನ್ ನೋಡಿದ್ರೆ ಮೇಲಿನ 4ನೇ ಮಹಡಿಯಲ್ಲಿದ್ದಂಥ ಅಲಾರಾಮ್ ದೇವರ ಸ್ತೋತ್ರಗಳು ಬರ್ತಾ ಇದ್ವು. ಇಲ್ಲಿ ಈ ಲಾಡ್ಜ್ನಲ್ಲಿ ನಡೀತಾ ಇದ್ದಿದ್ದು ವೇಶ್ಯಾವಾಟಿಕೆ ದಂಧೆ. ಕ್ಯಾಶಿಯರ್ ಮಾತ್ರ ಏನಾದರೂ ಒಂದು ಸಣ್ಣ ಅಲಾರಾಮ್ ಮಾಡಿದ್ರೆ ಅಲ್ಲಿ ಮೇಲೆ ದೇವರ ಸ್ತೋತ್ರಗಳು ಬರ್ತಾ ಇದ್ವು. ದೇವರ ಸ್ತೋತ್ರಗಳು ಬಂದ ಸಂದರ್ಭದಲ್ಲಿ ಅಲ್ಲಿನ ಸಿಬ್ಬಂದಿ ಅಲ್ಲಿಂದ ಅಂದರೆ ವೇಶ್ಯಾವಾಟಿಕೆ ದಂಧೆಯಲ್ಲಿದ್ದಂಥವ್ರು ಅವರೆಲ್ಲರೂ ಕೂಡ ಎಸ್ಕೇಪ್ ಆಗ್ತಾ ಇದ್ರು. ನಾವು ದೃಶ್ಯಗಳಲ್ಲಿ ಕೂಡ ನೋಡಬಹುದಾಗಿದೆ. ಇವು ಲಾಡ್ಜ್ನಲ್ಲಿರ್ತಂಥ ಅನೇಕ ಕೊಠಡಿಗಳು. ಇದೇ ಕೊಠಡಿಗಳಲ್ಲಿ ವೇಶ್ಯಾವಾಟಿಕೆ ದಂಧೆ ನಡೀತಾ ಇತ್ತು.